ಓ ನಮಸ್ತೆ ವೀಕ್ಷಕರೇ, ನಾನಿವತ್ತು ನಮ್ಮ ಮಾವಿನ ತೋಟಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಮಾವಿನ ಮರ, ಮಾವಿನಕಾಯಿ ತುಂಬಿದೆ. ಟಂಟನ ನೋಡಿ ವೀಕ್ಷಕರೇ, ನಿಜವಾದ ಒಂದು ಸಂಪತ್ತು ಅಂತಂದರೆ, ಲಕ್ಸುರಿ ಅಂತಂದರೆ ಇದೆ ಅಲ್ವಾ. ಎಷ್ಟು ಸ್ವೀಟ್ ಇದೆ, ಬನ್ನಿ ನಿಮಗೂ ತೋರಿಸ್ತೀನಿ ಈ ಹಣ್ಣು ಹೇಗಿದೆ ಅಂತ. ಬಣ್ಣ ನೋಡಿ ಹೇಗಿದೆ ಅಂತ. ಮತ್ತು ಇದು ಏನು ಕೆಮಿಕಲ್ ಹಾಕಿದ್ದಲ್ಲ, ಕಲರ್ ಇಂಜೆಕ್ಟ್ ಮಾಡಿದ್ದಲ್ಲ, ಇಂಜೆಕ್ಷನ್ಸ್ ಕೊಟ್ಟಿದ್ದಲ್ಲ. ಮಾವಿನ ಹಣ್ಣು ಅನ್ನೋದನ್ನು ಬಾಳೆಹಣ್ಣು ಥರ ಸುಲಿತಾ ಇದ್ದೀನಿ ನೋಡಿ. ಓ ವಾವ್, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಇನ್ನು ತಿಂದರೆ ಹೇಗಿರ್ಬೋದು ಹೇಳಿ. ಸಕ್ಕರೆ ಸಕ್ಕರೆ ಥರ ಇದೆ, ಎಷ್ಟು ಸಿಹಿಯಾಗಿದೆ. ನಿಜವಾದ ಲಕ್ಸುರಿ ಅಂದರೆ ಇದು ನೋಡಿ. ನಿಮಗೆ ಬೇಕಾದದ್ದನ್ನು ನೀವು ಬೆಳ್ಕೊಂಡು, ನೀವು ಬೆಳೆದಿದ್ದನ್ನು ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಏನೂ ಅದಕ್ಕೆ ಪೆಸ್ಟಿಸೈಡ್ಸ್ ಇಲ್ಲ, ಅದಕ್ಕೆ ಗ್ರೋತ್ ಹಾರ್ಮೋನ್ಸ್ಗಳಿಲ್ಲ, ಏನೂ ಇಲ್ಲದೆ ಶುದ್ಧವಾದ ರೀತಿಯಲ್ಲಿ ಬೆಳ್ಕೊಂಡು ನೀವು ತಿನ್ನೋದಿದೆಯಲ್ಲ, ಇದಕ್ಕೂ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಹಾಗಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ, ಪುನಃ ಕೃಷಿಗೆ ಬನ್ನಿ, ಪುನಃ ಗೋ ಸಾಕಾಣಿಕೆಯನ್ನು ಆರಂಭ ಮಾಡಿಕೊಳ್ಳಿ ಅಂತ ನನ್ನ ವಿನಂತಿ. ಒಂದು ನಿಮಿಷ. ಸೂಪರಾಗಿದೆ ನೋಡಿ.